ನನಗೆ ನಿನ್ನೆ ನಾನು ರಾತ್ರಿ ಮಲಗುವಾಗ ಯೋಚನೆ ಮಾಡ್ತೇನೆ, ನಾನು ಇಡೀ ದಿವಸದಲ್ಲಿ ಒಂದು ಲೋಟ ಸಹ ನೀರು ಕುಡಿಲಿಲ್ಲ. ನನಗೆ ಕುഞ്ഞി ಎಂತಕ್ಕೆ ಇಷ್ಟು ಬೊಬ್ಬೆ ಹೊಡೆಯೋದು? ಎಂತ ನಂಬಿಟ್ಟು ಸುಮಾರು ದೂರ ಬಂದಿದ್ದೇವೆ ನಾವು ಮನೆಯಿಂದ. ಈಗ ಮಳೆ ಬಂದರೆ ಉಂಟು ಕಷ್ಟ ನಮಗೆ. ನೋಡಿ ಇವನನ್ನು ಪಡಿಯ ನಿಮಗೆ ಹೇಗೆ ಅನ್ನಿಸ್ತದೆ ಇವರನ್ನು ನೋಡುವಾಗ? ಮುದ್ದು ಹಾಲೆಲ್ಲ ಕುಡ್ದಾಯಿತು. ಈಗ ನಾನು ಕಟ್ಟಿ ಹಾಕಿದ್ದು, ಬೆಳಿಗ್ಗಿಂದ ಫ್ರೀಯಲ್ಲಿ ಇದ್ದಾಳೆ. ಇನ್ನು ಸುರ ಕೂಡ ಬಂದಿದ್ದಾನೆ ಒಟ್ಟಿಗೆ ನೀರು ನೋಡಲಿಕ್ಕೆ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಅಷ್ಟೊತ್ತಿಗೆ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಹಾಕ್ತೇನೆ. ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. 8 ಗಂಟೆ ಆಯಿತು ನಾನು ಬೆಳಿಗ್ಗೆದು ತಿಂಡಿ ಎಲ್ಲ ಮಾಡಿ ದನಕ್ಕೆ ಮಡ್ಡಿ ರೆಡಿ ಮಾಡಿ ಈಗ ನೀರೆಲ್ಲ ತಂದಿಟ್ಟಾಯಿತು. ಈಗ ಇವರು ಕರ್ಕೊಂಡು ಬರ್ತಾಯಿದ್ದಾರೆ ಅವಳನ್ನು ಸ್ನಾನಕ್ಕೆ ಬೆಳಗ್ಗೆದು. ಅವರೀ ಅವಳೇ ಬರ್ತಾಳೆ ಆಯಿತಾ ಸೀದಾ. ಅದು ಮಡ್ಡಿ ಉಂಟಲ್ಲ ಅದನ್ನು ತಿನ್ಲಿಕ್ಕೆ ಅವಳಿಗೆ ಖುಷಿ ಆಗ್ತದೆ. ಈಗ ಅದನ್ನೇ ಹುಡುಕೋದು ಫಸ್ಟಿಗೆ ಯಾವುದುಂಟು ತಿನ್ನಲಿಕ್ಕೆ ಅಂತ. ಅದು ಅದರಲ್ಲಿರೋದು ಮಡ್ಡಿ. ನಾವು ಹೊಳೆಗೆ ಬಂದಿದ್ದೇವೆ. ನಮ್ಮದು ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ, ಯಾಕಂದರೆ ಮದ್ದು ಬಿಡಲಿಕ್ಕೆ ಬರ್ತಾರಲ್ಲ, ಹಾಗೆ ಬ್ಯಾರಲಲ್ಲಿ ನೀರು ತುಂಬಿಸಬೇಕು. ಸುಮಾರು ಸಮಯ ಆದಮೇಲೆ ಪಂಪ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದರಲ್ಲಿ ನೀರು ನಿಲ್ತಾ ಇಲ್ಲ. ಅದಕ್ಕೆ ಅವರಲ್ಲಿ ಫುಟ್ಬಾಲ್ ಹಿಡಿದು ನಿಲ್ತಾರೆ, ನಾನಿಲ್ಲಿ ಇದರೊಳಗೆ ನೀರು ಹಾಕಬೇಕು. ಈಗ ಹೊಳೆ ನೋಡಿ ಎಷ್ಟು ಕ್ಲೀನ್ ಉಂಟು ಅಂತ. ಇನ್ನು ಇಲ್ಲಿ ತನಕ ನೀರು ಬರ್ತಿತ್ತು, ಅಲ್ಲಿ ಮೇಲೆ ತನಕ ಕಲ್ಲೆಲ್ಲ ಕಾಣ್ತಿದೆ ಇವಾಗ. ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಿದ್ದೀರಲ್ಲ, ಹುಷಾರಿದ್ದಾರೆ ಅಪ್ಪ. ನೋವೆಲ್ಲ ಸಾಧಾರಣ ಕಡಿಮೆ ಆಗಿದೆ ಅವರಿಗೆ, ಮಾತ್ರೆ ಎಲ್ಲ ತಗೊಳ್ತಿದ್ದಾರೆ. ನೋಡಿ ಇದು ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ ಇವತ್ತು ಸಹ. ಇವತ್ತು 3ನೇ ದಿವಸ ರೆಡಿ ಮಾಡ್ತಾ ಇದ್ದಾರೆ ಮದ್ದು. ಹೀಗೆ ಕಟ್ಟಿ ಉಂಟಲ್ಲ, ಮೈಲ್ ಸುತ್ತು ಅಂತ ಹೇಳ್ತೇವೆ ಇದನ್ನು, ಕಾಪರ್ ಬ್ಲೂ ಅಂತ ಹೇಳ್ದು. ಇದನ್ನು ನೀರಲ್ಲಿ ನೆನೆಸಿಡಬೇಕು, ಆಮೇಲೆ ಅದನ್ನು ಸುಣ್ಣದೊಟ್ಟಿಗೆ ಮಿಕ್ಸ್ ಮಾಡಿ ಬಿಡುವಂಥದ್ದು. ಹಾಗೆ ಹೀಗೆ ಕಟ್ಟಿಡಬೇಕಾಗ್ತದೆ. ಅಂದರೆ ಅದು ಅವರಿಗೆ ಗೊತ್ತುಂಟಪ್ಪನಿಗೆ, ಅದಕ್ಕೆ ಇಷ್ಟಿಷ್ಟು ಅಂದಾಜು ಅಂತ ಉಂಟಾಯ್ತಾ, ಅರ್ಧ kg, 1.5 kg, 1/4 kg ಹಾಗೆಲ್ಲ ಕಟ್ಟಿಡಲಿಕ್ಕೆ ಇರ್ತದೆ. ಅದನ್ನೀಗ ಕಟ್ಟಿಡ್ತಿದ್ದಾರೆ ಅಪ್ಪ. ನೋಡಿ ಹುಷಾರಾಗಿದ್ದಾರೆ ಈಗ.
ನಿನ್ನೆ ತುಂಬ ಬ್ಯುಸಿ ಇದ್ದೆ, ಹಾಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ವ್ಲಾಗ್ ಮಾಡಿದ್ದೆ, ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಅಂದರೆ ದನದ್ದು ಸಹ ಸ್ವಲ್ಪ ಕೆಲಸ, ಅಪ್ಪಂದು ಸಹ ಸ್ವಲ್ಪ ಅಂತಲ್ಲ. ನನಗೆ ನಿನ್ನೆ ನಾನು ರಾತ್ರಿ ಮಲಗುವಾಗ ಯೋಚನೆ ಮಾಡ್ತೇನೆ, ನಾನು ಇಡೀ ದಿವಸದಲ್ಲಿ ಒಂದು ಲೋಟ ಸಹ ನೀರು ಕುಡಿಲಿಲ್ಲ. ನನಗೆ ಒಮ್ಮೆ ಶಾಕ್ ಆಯಿತು. ನನಗೆ ನನ್ನ ಬಗ್ಗೆ ನಾನೇನು ತಿಂತಿದ್ದೇನೆ, ನಾನೇನು ತಿನ್ನಬೇಕು ಅಂತ ಸಹ ನೆನಪೇ ಆಗೋದಿಲ್ಲ. ಅಷ್ಟು ಸಹ ಬ್ಯುಸಿ ಇದ್ದೇನೆ ಆಯಿತಾ. ಹಾಗೆ ಅಂದರೆ ಈಗ ಅಪ್ಪನಿಗೆ ಸಹ ಒಂದು ಸ್ವಲ್ಪ, ಆದರೆ ಅವರಿಗೆ ಅದು ಪ್ರಾಬ್ಲಮ್ ಇರಲಿಲ್ಲ ಅಂದರೆ, ಕತ್ತೆಯನ್ನು ತಾಗಲಿಲ್ಲ ಅಂದರೆ ನನಗೆ ಅದೊಂದು ಟೆನ್ಷನ್ ಕಡಿಮೆ ಇರ್ತಿತ್ತು. ಇದು ಅಪ್ಪನ ಸಹ ನೋಡಿಕೊಳ್ಬೇಕು. ಇವಳದ್ದು ಸಹ ನಿನ್ನೆ ಕೆಚ್ಚಲು ತುಂಬ ಗಟ್ಟಿಯಾಗಿತ್ತು. ಹಾಗೆ ಸಂಜೆ ಡಾಕ್ಟ್ರನ್ನ ಬರಲಿಕ್ಕೆ ಹೇಳಿ ಡಾಕ್ಟ್ರು ಬಂದಿದ್ದರು. ಅವರು ಇಂಜೆಕ್ಷನ್ ಎಲ್ಲ ಕೊಟ್ಟೋಗಿದ್ದಾರೆ. ಈಗ ಬೆಳಿಗ್ಗೆ ಕಡಿಮೆ ಆಗಿದೆ. ನನಗೆ ಈ ದನಗಳದ್ದು ಮತ್ತು ಮದ್ದು ಬಿಡಲಿಕ್ಕೆ ಸಹ ಬಂದಿದ್ದಾರಲ್ಲ, ಹಾಗೆ ನನಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. ನಾನು ಎಂತ ಕುಡಿತಿದ್ದೇನೆ, ನಾನೆಷ್ಟೊತ್ತಿಗೆ ತಿಂತಿದ್ದೇನೆ ಎಂತ ಸಹ ನೆನಪೇ ಆಗೋದಿಲ್ಲ. ಹಾಗೆ ಅಷ್ಟು ಸಹ ವರ್ಕ್ ಪ್ರೆಷರ್ ಆಯಿತಾ. ಹಾಗೆ ವ್ಲಾಗ್ ಮಾಡಲಿಕ್ಕೆ ಆಗಲೇ ಇಲ್ಲ. ನಿನ್ನೆ ಸ್ವಲ್ಪ ವ್ಲಾಗ್ ಮಾಡಿದ್ದೆ, ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಸಹ ಎಷ್ಟು ವ್ಲಾಗ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆದು ಕೆಲಸ ಎಲ್ಲ ಆಯಿತು, ನಾವು ತಿಂಡಿಯೆಲ್ಲ ಆಯಿತು. ಇವರು ಆಫೀಸಿಗೆ ಹೋಗಿದ್ದಾರೆ, ಮತ್ತು ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ. ಈಗ ಮಳೆ ಸಹ ಶುರುವಾಗುವ ಅಂದಾಜು ಉಂಟು, ಮೋಡ ಉಂಟು. ಇವಳಿಗೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಸಿ ಆಯಿತು. ಸ್ನಾನ ಮಾಡಿಸಿ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಬಿಸಿನೀರೆಲ್ಲ ಕುಡಿದು ಮಡ್ಡಿ ಎಲ್ಲ ತಿಂದಾಯಿತು. ಇನ್ನೊಮ್ಮೆ ಕುಡಿಲಿಕ್ಕೆ ಕೊಡಬೇಕು. ಬೆಳಿಗ್ಗೆದೊಮ್ಮೆ ಕೊಡ್ತೇನಲ್ಲ, ಅದು ಕೊಟ್ಟು ಸ್ವಲ್ಪ ಬೈ ಹುಲ್ಲು ಹಾಕಬೇಕು. ಹಾಗೆ ಮತ್ತು ನನಗೆ ಮದ್ದು ಬಿಡಲಿಕ್ಕೆ ಬಂದಿರಲ್ಲ, ಅವರಿಗೆ ತಿಂಡಿ ಸಹ ಪ್ರಿಪೇರ್ ಮಾಡಲಿಕ್ಕೆ ಉಂಟು. ಎಂತ ಮಾಡೋದಣ್ಣ? ನಂದಿ ಕೈ ಕಾಲು ಬಿಸಾಕಿ ಮಲಗಿದಾನೆ ಇವ. ಎಷ್ಟು ದೊಡ್ಡ ಆಗ್ತಾರಲ್ಲ ಬೆಕ್ಕುಗಳು ಎಲ್ಲ, ಬೇಗ ದುಡ್ಡು ಹಾಕ್ತಾರೆ. ಹಾಯ್ ಕುഞ്ഞി, ಇಲ್ಲಿ ಸುಂದರಿ. ಅಪ್ಪ ತೋಟಕ್ಕೆ ಬಂದಿದ್ದಾರೆ ನೋಡಿ. ಕಾಲಿಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಕಟ್ಟಿಕೊಂಡು. ಇದೇ ಕೊಕ್ಕದ ಗಿಡ ಉಂಟಲ್ಲ, ಇದನ್ನು ಕಡ್ದದ್ದು ಅಪ್ಪ. ಕಡ್ದದ್ದು ಅವರ ಕಾಲಿಗೆ ತಾಗಿ ಪೆಟ್ಟಾಗಿ ಇದಿಲ್ಲೇ ಬಾಕಿ ಆಗಿತ್ತು. ಹಾಗೆ ಈಗ ಇದನ್ನು ರಿಪೇರಿ ಮಾಡಲಿಕ್ಕೆ ಬಂದಿದ್ದಾರೆ. ಅಂದರೆ ಈ ಸೊಪ್ಪನ್ನೆಲ್ಲ ಕೊಚ್ಚಿ ಹಟ್ಟಿ ಕೊಂಡೋಗುವ ಅಂತ. ಕೇಶವಣ್ಣ ಇಲ್ಲಿ ಮತ್ತೆ ಬಿಡ್ತಾ ಇದ್ದಾರೆ ನೋಡಿ. ಅಲ್ಲಿ ಮದ್ದು ಕಲಸಿದುಂಟು, ಅಲ್ಲಿ ಬಿಡ್ತಾ ಇದ್ದಾರೆ. ಇಲ್ಲಿ ಹೇಳಿದ್ದಾರೆ 2 ದಿವಸ ಅವರನ್ನು ಎಲ್ಲಿ ಸಹ ಹೋಗಲಿಕ್ಕೆ ಬಿಡಬೇಡಿ ಅಂತ. ನನ್ನಪ್ಪ ಕೇಳಬೇಕೆ, ಅವ್ರು ಬಂದಿದ್ದಾರೆ ತೋಟಕ್ಕೆ. ಹಾಗೆ ಅವರು ಪ್ಲಾಸ್ಟಿಕ್ ಎಲ್ಲ ಕಟ್ಟಿದ್ದಾರೆ, ಅದಕ್ಕೆ ನೀರೆಲ್ಲ ತಾಗದ ಹಾಗೆ. ನಾನೀಗ ಹೋಗಿ ಕತ್ತಿ ತಗೊಂಡು ಬರ್ತೇನೆ. ನಾನು ಅವರಿಗೆ ಚಹಾ ಕೊಡಬೇಕಲ್ಲ, ಕೇಶವಣ್ಣನವ್ರು ಮದ್ದು ಬಿಡ್ಲಿಕ್ಕೆ ಬಂದಿದ್ದಾರಲ್ಲ. ಈಗ 10:15 ಚಹಾ ಕೊಡಬೇಕು. ಚಹಾ ಮತ್ತು ತಿಂಡಿ ಅದೆಲ್ಲ ರೆಡಿ ಮಾಡಿಟ್ಟು ಬಂದೆ. ನಾನು ಅಂದ್ಕೊಂಡೆ ಅವರಿಗೆ ಬರ್ಬೋದು ಅಂತ. ಅವರು ಮದ್ದು ಈಗ ಕಲಸಿದ್ದು ಉಂಟಲ್ಲ ರೆಡಿ ಮಾಡಿದ್ದು, ಅದನ್ನೆಲ್ಲ ಬಿಟ್ಟ ಆದಮೇಲೆ ಬರ್ತಾರಂತೆ. ಹಾಗೆ ಹೋಗಿ ಕತ್ತಿ ತಗೊಂಡು ಬಂದು ಅಪ್ಪನಿಗೆ ಹೆಲ್ಪ್ ಮಾಡುವ, ಅದೊಂದು ಮುಗಿಸಿಬಿಟ್ರೆ ಸುಲಭ ಆಗ್ತದೆ. ಹಾಗೆ ನಾವು ಸೊಪ್ಪು ಕಡಲಿಕ್ಕೆ ಬಂದಾಯ್ತಾ. ಇವ್ರು ನೋಡಿ, ನಾನು ತಲುಪಿ ಸ್ವಲ್ಪ ಹೊತ್ತಲ್ಲಿ ಬಂದಿದ್ದಾರೆ. ಕರ್ಕೊಂಡು ಬಂದದ್ದು ಇವ. ಎಂತಕ್ಕೆ ಬಂದದ್ದು, ಎಂಥ ವಿಷಯ ಪಡಿ. ಈಗ ಮಳೆ ಬಂದರೆ ಉಂಟಲ್ಲ, ಇವರನ್ನು ಇತ್ಕೊಂಡು ಓಡಲಿಕ್ಕೆ ಉಂಟು ನನಗೆ ಕಷ್ಟ. ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಬರೋದು. ನಾನು ಹುಲ್ಲಿಗೆ ಬಂದೆ ಅಂತ ಅಂದ್ಕೊಂಡ್ರು ಕಾಣ್ತದೆ. ಸೀದಾ ಬಂದಿದ್ದಾರೆ. ಕುഞ്ഞി ಎಂತಕ್ಕೆ ಬಂದದ್ದು? ಶುರು ಆಯ್ತು. ನಾನು ಸೊಪ್ಪು ತಗೊಂಡು ಮನೆಗೆ ಬಂದೆ. ನಾನು ಒಟ್ಟಿಗೆ ನೀವು ಫಾಲೋ ಮಾಡ್ಕೊಂಡು ಮನೆಗೆ ಬಂದರೆ ಆಯಿತಾ ಇಬ್ಬರು ಸಹ. ಎಂತ ಪಡಿ, ಕಾಲೆಲ್ಲ ಒದ್ದೆಯಾಗಿದೆ. ಈಗ ಕ್ಲೀನ್ ಮಾಡ್ಕೊಳ್ಳೋದು. ಇವಳೊಂದು ಬೊಬ್ಬೆ ಹೊಡಿತಿದ್ಲು. ಅಲ್ಲಿ ಕೆಸರುಂಟು ತೋಟದಲ್ಲಿ, ಅಲ್ಲಿಂದ ಬರುವಾಗ ಕ್ಲೀನ್ ಬೇಕು ಅವಳಿಗೆ ಜಾಗ ಎಲ್ಲ. ಪಡಿ ಪೋಚಪ್ಪಿ. ಗೊತ್ತಾ, ನಾನು ತೋಟಕ್ಕೆ ಬಂದಿದ್ದೇನೆ ಆಯಿತಾ, ಹುಲ್ಲಿಗೆ ಹೋಗುವ ಅಂತ. ಅಯ್ಯಪ್ಪ, ಇವನೊಂದು ಬೊಬ್ಬೆ ಹೊಡಿತಿದ್ದಾನೆ, ಕೇಳ್ತುಂಟಾ. ಇವೊಬ್ಬ ಬರುದು. ಎಂತ ಎಂತಕ್ಕೆ ಇಷ್ಟು ಬೊಬ್ಬೆ ಹೊಡೆಯೋದು? ಎಂತ ನಾನು ಬಿಟ್ಟು ಹೋಗುದಿಲ್ಲ, ಎತ್ಕೊಂಡು ಹೋಗ್ಬೇಕಾ? ಅವನು ಮುಂದೆ ಬಂದಿದ್ದಾನೆ ಶಂಭು, ಅದಕ್ಕೆ ಇವ ಬೊಬ್ಬೆ ಹೊಡೆಯುವುದು. ಇಂತ ಬೊಬ್ಬೆ ಗೊತ್ತಾ ಇವನದು.
ಒಂದು ಬೊಬ್ಬೆ ಈ ಪಡಿದು. ಶಂಭು ಬಂದಿದ್ದಾನಲ್ಲ, ಅವನೊಟ್ಟಿಗೆ ಇವಸ ಬಂದ ಹುಲ್ಲಿಗೆ. ಸುಮಾರು ದೂರ ಬಂದಿದ್ದೇವೆ ನಾವು ಮನೆಯಿಂದ. ಈಗ ಮಳೆ ಬಂದರೆ ಉಂಟು ಕಷ್ಟ ನಮಗೆ. ಈಗ ಇವನ್ನ ನಿಂತ್ಕೊಂಡು ಹೋಗ್ಬೇಕಲ್ಲ ನಾನು. ಇವ ನೋಡಿ ನಿಂತಲ್ಲಿ ನಿಲ್ಲುವುದಿಲ್ಲ. ಪೋಕ್ ಒಂದು ಕಟ್ಟ ಮಾಡಿದೆ. 1:12 ಕಳೀತು. ನಾನು ಮನೆಗೆ ಹೋಗಬೇಕು. ನಾನು 2 ಕಟ್ಟ ಮಾಡುವ ಅಂತ ಬಂದದ್ದು. ನನಗೆ ಅಷ್ಟು ಶಕ್ತಿ ಸಾಕಾಗ್ತಿಲ್ಲ. ಇವರಿಬ್ಬರು ನೋಡಿ ಇವರು ಒದ್ದೆ ಕೋಳಿ ಥರ ಆಗಿದ್ದಾನೆ. ಅವಾದರೂ ಸ್ವಲ್ಪ ಅಷ್ಟು ಚಂಡಿ ಆಗಲಿಲ್ಲ. ಇವ ಒಟ್ಟಿಗೆ ಇದ್ದಲ್ಲ ನನ್ನೊಟ್ಟಿಗೆ. ಈಗ ನೋಡಿ ಹೀಗೆ ಆಗಿದ್ದಾನೆ ಅಂತ. 2 ಮಿಡತೆ ಸಿಕ್ಕಿತ್ತು ನೀವು ತಿನ್ನಲಿಕ್ಕೆ ಬೇಕಾದಷ್ಟು. ಇನ್ನು ಹೋಗೋದು ಕರ್ಕೊಂಡು. ಪೋಖ್ರಿಗಳಿಬ್ರು. ಸಣ್ಣಕ್ಕೆ ಇವಳು ಬರಲಿಲ್ಲ ಹುಲ್ಲಿಗೆ, ಆಯಿತಾ. ಇವಳು ಬಂದಿದ್ರೆ ಇಡೀ ಒದ್ದೆಯಾಗಿ ಇಷ್ಟು ಸಪೂರ ಕಾಣ್ತಾ ಇದ್ಲು. ಪಡಿದು ಅವಸ್ಥೆ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಒದ್ದೆಯಾಗಿದ್ದಾನೆ ಅವ. ಈಗ ಇವಳು ಕಾಯ್ದು ಎಂತ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂತ. ಪಡಿ ಬಂದಿದ್ದ, ಗುರ್ತೇ ಸಿಗ್ಲಿಕ್ಕಿಲ್ಲ ನಿಮಗೆ ಅವ. ನೋಡಿ ಇವನನ್ನು ಪಡಿಯ ನಿಮಗೆ ಹೇಗೆ ಅನ್ನಿಸ್ತದೆ ಇವರನ್ನು ನೋಡುವಾಗ? ಪಡಿ ಅಕ್ಕು ಇಲ್ಲಿ ನೋಡಂತೆ, ನೋಡಿ ಇವನನ್ನು. ಅವನಿನ್ನ ಬಿಟ್ಟೇ ಬಂದದ್ದು. ಇವಳ ಅಂದಾಜಲ್ಲಿ ರೆಡಿ ಆಗುವಾಗ ಇವನು ಅರ್ಧ ತೋಟಕ್ಕೆ ತಲುಪಿದ್ದಾನೆ. ಇವ ಚುರುಕೋಳು ಸ್ವಲ್ಪ ನಿಧಾನ. ಹಾಗೆ ಇವ ಬಂದಿದ್ದಾನೆ. ಇನ್ನು ಒಲೆ ಹತ್ರ ಕೂತ್ಕೊಂಡ್ರೆ 3 ಗಂಟೆ ಮೇಲೆ ಹೇಳ್ತಾನೆ. ಸ್ವರಣಿ ನೋಡಿ, ಸ್ವರಣಿ ಮುದ್ದು. ಹಾಲೆಲ್ಲ ಕುಡ್ದಾಯಿತು. ಈಗ ನಾನು ಕಟ್ಟಿ ಹಾಕಿದ್ದು. ಬೆಳಿಗ್ಗಿಂದ ಫ್ರೀಯಲ್ಲಿದ್ದಾಳೆ. ಇನ್ನು ಸಂಜೆನೇ ಬಿಡೋದು ನಾನು, ಯಾಕಂದ್ರೆ ಅವಳಿಗೆ ಜಾಸ್ತಿ ಆಗ್ತದೆ ಹಾಲು. ಈಗ ಸ್ವಲ್ಪ ಹಾಲು ಕರಿಬೇಕು. ಕುഞ്ഞി ಇವತ್ತಿಗೆ ತೋಟಕ್ಕೆ ಮದ್ದು ಬಿಟ್ಟು ಕಂಪ್ಲೀಟಾಗಿ ಆಯಿತು. 3 ದಿವಸ ಆಯಿತು. 3 ದಿವಸದಿಂದ ಮದ್ದು ಬಿಡ್ತಾ ಇದ್ರು. ಅಂದರೆ ಮಳೆ ಇರೋದ್ರಿಂದ 3 ದಿವಸ ಆಯಿತು. ಇಲ್ಲಾಂದರೆ 2 ದಿವಸದಲ್ಲಿ ಬಿಟ್ಟು ಆಗ್ತದೆ ತೋಟಕ್ಕೆ ಮದ್ದು. ಹಾಗೆ ಈಗ ಅವರು ಹೊರಟಾಗೆ ನಾನೊಂದು ಕಟ್ಟ ಹುಲ್ಲು ಆಗ ಹಿರಿದಿದ್ದೆಲ್ಲ ಅದನ್ನು ತಗೊಂಡೋಗಿ ಹಾಕಿ ಬಂದೆ. ಈಗ ಇನ್ನೊಂದು ಕಟ್ಟ ಹಿರಿಲಿಕ್ಕೆ ಹೋಗ್ತಿದ್ದೇನೆ. ಸಾಧಾರಣ ಅಂದರೆ ಮದ್ದಿದೊಂದು ಟೆನ್ಷನ್ ಮುಗೀತಲ್ಲ. ಇನ್ನು 1 ಮಂತ್ ತನಕ ಮದ್ದಿದ್ದು ಯೋಚನೆ ಇಲ್ಲ. 1 ಮಂತಲ್ಲಿ ಇನ್ನು ಬಿಸಿಲೇ ಬೀಳೋದು ಅಂತಾದರೆ, ಇನ್ನು ಸೆಪ್ಟೆಂಬರ್ ಮೇಲೆ ಬಿಸಿಲೇ ಉಂಟು ಅಂತಾದರೆ ಬಿಡಲಿಕ್ಕಿಲ್ಲ. ಇಲ್ಲಾದರೆ ಒಂದು ಸಲ ಬಿಡಲಿಕ್ಕೆ ಇರಬಹುದು. ಆಗ ಈ ದನಗಳದ್ದು ಕೆಲಸ ಎಲ್ಲ ಸೆಟ್ ಆಗ್ತದೆ. ಈಗ ನಮ್ಮ ಸ್ವರ್ಣಗೌರಿ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಹಟ್ಟಿಗೆ ಮತ್ತು ವೆದರಿಗೆ. ಅವಳದು ಆರೋಗ್ಯ ಕೂಡ ಆರಾಮದಲ್ಲಿ ಇದ್ದಾಳೆ ಅವಳು. ಹಾಗೆ ಇನ್ನು ನಮ್ಮ ಮಂಗಳಗೌರಿದು ಸಹ ಕರು ಬಂದು ಅದೊಂದು ಅಡ್ಜಸ್ಟ್ ಆಗಿ ಆದರೆ ಸಾಧಾರಣ ಟೆನ್ಷನ್ ಮುಗೀತದೆ ನಂದು. ಹಾಗೆ ಮತ್ತೆ ಇನ್ನು ಹೊಸತು ಯಾವುದು ಶುರು ಆಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಅಂದರೆ ನಾನು ನನ್ನನ್ನು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ಕೊಳ್ಳೋದು. ಅಂದರೆ ಇದು ಮುಗೀತು, ಮದ್ದಿದ್ದು ಕೆಲಸ ಮುಗೀತು, ಇನ್ನು ನನಗೆ ಸ್ವಲ್ಪ ಆರಾಮ ಅಂತ. ಇನ್ನು ಅಪ್ಪನೊಂದು ಗಾಯ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಆರಾಮ. ಹಾಗೆ ನನಗೆ ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೊಳ್ಳೋದು ಈ ಥರ. ಹಾಗೆ ನಾನೊಂದು ಕಟ್ಟ ಹುಲ್ಲು ಮಾಡಿ ಹೋಗುವ ಮನೆಗೆ. ಮತ್ತು ಬಿಸಿಲು ಒಳ್ಳೆ ಉಂಟು. ಮಳೆ ಬರೋದ್ರೊಳಗೆ ಒಂದು ಕಟ್ಟ ಮಾಡ್ಕೊಳ್ಳುವ. ಶಂಭು ಬಂದಿದ್ದಾನೆ. ಈಗ ನಮ್ಮ ಚಿಕ್ಕವ ಬರಲಿಲ್ಲ, ಆಯಿತಾ. ಇವ ಒಬ್ಬ ಬಂದಿದ್ದಾನೆ. ಇವಂದು ನನ್ನ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳ್ತದಲ್ಲ ಬೆಕ್ಕಿದ್ದು, ಅದು ಇವನದೇ ಆಲ್ಮೋಸ್ಟ್ ಸೌಂಡ್ ಕೇಳೋದು. ಇಲ್ಲಿ ಬಂದು ಮೊರ್ರು ಅಂತ ಮಾಡ್ತಾ ಇರ್ತಾನೆ. ಹುಲ್ಲಾಯಿತು ಒಂದು ಕಟ್ಟ ಇಲ್ಲಿ ಕಟ್ಟಿಟ್ಟಿದ್ದೇನೆ ನೋಡಿ. ನಾನೊಮ್ಮೆ ಹೊಳೆಗೆ ಹೋಗಿ ಬರುವ ಅಂತ. ನಾನು ಹುಲ್ಲಿರುವ ಪ್ಲೇಸಿಂದ ಹತ್ತಿರವೇ ಹೊಳೆ, ಇಲ್ಲೇ ಪಂಪ್ ಶೆಡ್ ಇರೋದು. ಹಾಗೆ ಅಪ್ಪ ಕೂಡ ಬಂದಿದ್ದಾರೆ ನನಗೆ ಹೊರಿಸ್ಲಿಕ್ಕೆ. ಅವರೆಂಥದೋ ಸ್ವಲ್ಪ ತಗೊಂಡು ಹೋಗ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ, ನಾನು ನಿಮ್ಮನ್ನು ಹೊಳೆ ಕರ್ಕೊಂಡು ಹೋಗ್ತೇನೆ. ಬೆಳಿಗ್ಗೆ ಅಷ್ಟು ನನಗೆ ಚೆಂದ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಬೆಳಗ್ಗೆ ಇವರಿಗೆ ಆಫೀಸಿಗೆ ಹೋಗ್ಲಿಕ್ಕೆ ಅರ್ಜೆಂಟಲ್ಲಿ ಇದ್ದರು. ಹಾಗೆ ಅರ್ಧಂಬರ್ಧ ಕೆಲಸ ಮಾಡಿ ಓಡಿದ್ದೆ. ಹಾಗೆ ಈಗ ಒಮ್ಮೆ ನೋಡ್ಕೊಂಡು ಬರೋ ಬನ್ನಿ. ಕೋಲ್ ರೆಡಿ ಮಾಡ್ತಾ ಇದ್ದಾರೆ. ಬಹುಶಃ ಯಾವುದೋ ಚಪ್ಪರಕ್ಕೆ ಹಾಕಲಿಕ್ಕೆ ಕಾಣ್ತದೆ ನೋಡಿ ಇಲ್ಲಿ. ನಾವು ಹೊಳೆಗೆ ಹೋಗಿ ಬರುವ ಬನ್ನಿ. ಕೂರ ಎಷ್ಟು ಚಂದ ಉಂಟು ಹೊಳೆ. ಹೋಗೋದಿಲ್ವಾ ವಾಟರ್ ಥೆರಪಿಗೆ? ವಾವ್, ಕ್ಲೀನ್ ಆಗಿದೆ.
ಆದರೆ ಇಲ್ಲಿ ನೋಡಿ ನಾನು ಹೊಳೆಗೆ ಹೇಗೆ ಹೋಗೋದು, ಆದರೂ ಹೋಗಲೇಬೇಕು ಆಚೆಗೆ. ತೋಟ ನೋಡಿ, ನಾನು ಈಚೆಗೆ ಬಂದೆ, ಕೂರ ಕೂಡ ಬಂದಿದ್ದಾನೆ ಒಟ್ಟಿಗೆ ನೀರು ನೋಡಲಿಕ್ಕೆ. ಕೂರ ನೋಡಿ ಹೋಗುದು. ಹಾಯ್ ಪಡಿ, ಎಂತ ಮಾಡುದು ಇಲ್ಲಿ? ಸಂಜೆದು ಮಳೆ ಬರ್ತಾ ಉಂಟು ನೋಡಿ, ಜೋರಲ್ಲ, ಸಾಧಾರಣದಲ್ಲಿ ಬರ್ತಾ ಉಂಟು. ಹುಲ್ಲು ತಗೊಂಡು ಬಂದು ಹಾಕಿ ಈಗ ಸಂಜೆದು ಹಾಲು ಕರೆದೆ ನಾನು. ಹಾಲಷ್ಟು ಸಿಗುವುದಿಲ್ಲ ಕರೀಲಿಕ್ಕೆ, 1 ಲೀಟ್ರ್ ಅಷ್ಟೇನು ಸಿಗ್ತದೆ. ನಾವು ಉಪಯೋಗ ಮಾಡೋದು 11 ದಿವಸದ ನಂತರ ಆಯಿತಾ. ಮತ್ತೆಂತ ಅಂದರೆ ಈಗ ಹಾಲು ಉಪ್ಪು ಇರ್ತದೆ ಅಂತ ಹೇಳ್ತಾರೆ ಕೆಲವರು. ಮತ್ತು ನಾವು ಗಿಣ್ಣು ಎಲ್ಲ ಮಾಡಲಿಲ್ಲ, ನನಗೆ ಸುಮಾರು ಜನ ಹೇಳಿದ್ರಿ ಗಿಣ್ಣು ಮಾಡಿ ಅಂತ. ನಮಗೆ ಅದು ಮುಂಚೆಯಿಂದ ಸಹ ಅಭ್ಯಾಸ ಇಲ್ಲ ಆಯಿತಾ, ಅದು ಹಾಲು ಉಪಯೋಗ ಮಾಡಿ. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ನಮ್ಮ ಮಂಗಳಗೌರಿ ಕರು ಹಾಕಿರುವಾಗ, ಅದು ಪರ್ಫೆಕ್ಟಾಗಿ ಬಂದಿತ್ತು, ನಾನು ಬ್ಲಾಗಲ್ಲಿ ಕೂಡ ಹೇಳಿದ್ದೆ. ಬಟ್ ತಿನ್ನಲಿಲ್ಲ ಆಯಿತಾ, ನನಗೆ ಯಾಕೋ ಅದು ತಿನ್ನಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅದು ನಮ್ಮ ಊರಲ್ಲಿ ಯಾರು ಸಹ ಹಾಗೆ ಗಿಣ್ಣು ಅಂತೆಲ್ಲ ಮಾಡೋದಿಲ್ಲ ಆಯಿತಾ. ಮತ್ತು ನಮಗೆ ಅದು ಅಭ್ಯಾಸ ಸಹ ಇಲ್ಲ. ಹಾಗಾಗಿ ನೀವೆಲ್ಲ ನನಗೆ ಒತ್ತೆ ಮಾಡಿ ಹೇಳ್ತಾ ಇದ್ರಲ್ಲ, ಹಾಗೆ ಗಿಣ್ಣು ಮಾಡಿದ್ದು ಅವತ್ತು. ಮತ್ತು ನನಗೆ ಅಷ್ಟು ಸಮಾಧಾನ ಇಲ್ಲ ಹಾಲನ್ನು ಉಪಯೋಗ ಮಾಡಲಿಕ್ಕೆ, ಹಾಗಾಗಿ ಮಾಡಲಿಲ್ಲ. ಮತ್ತು ಎಂತ ಅಂದರೆ ಕೆಲವರೆಲ್ಲ ಕೇಳ್ತಾ ಇದ್ದರು ನನ್ನ ಹತ್ರ, ಎಷ್ಟು ಲೀಟ್ರ್ ಹಾಲು ಸಿಗ್ತದೆ, 6 ಲೀಟ್ರ್ ಸಿಗ್ತದಾ ಹಾಗೆ ಹೀಗೆ ಅಂತ. ನಾನು ಇನ್ನೂ ಕೂಡ ಅಂದಾಜು ಮಾಡಲಿಲ್ಲ ಎಷ್ಟು ಹಾಲು ಸಿಗ್ತದೆ ಅಂತ. ನಾನೀಗ ಒಂದು ದಿವಸಕ್ಕೆ 3 ಇಲ್ಲಾಂದರೆ 4 ಸಲ ಹಾಲು ಕರಿತೇನೆ, ಯಾಕಂದರೆ ಅದು ಹಾಲು ಉಳಿಬಾರ್ದಲ್ವ. ಹಾಗೆ ಇನ್ನೊಂದು 6-7 ದಿವಸ ಕರೆದ ಮೇಲೆ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಹೀಗೆ ಕರೆದು ಅಭ್ಯಾಸ ಮಾಡಬೇಕು, ಯಾಕಂದರೆ ಬೆಳಿಗ್ಗೆ ಹಾಲು ಕೊಡಬೇಕಲ್ಲ ಡೈರಿಗೆ, ಹಾಗೆ ಅದು ಅಭ್ಯಾಸ ಆಗಬೇಕು ಕರುವಿಗೆ ಅಂತ. ಹಾಗೆ ಈಗ ಅವಳು ಆರೋಗ್ಯವಾಗಿ ಹಾಲು ಕುಡಿತಾ ಇದ್ದಷ್ಟು ಕುಡಿಲಿ, ಮತ್ತು ಉಳಿದದನ್ನು ನಾಡಿದ್ದು 11 ದಿವಸ ಆದಮೇಲೆ ಕೊಡುವಂತಿದ್ದೇನೆ ಡೈರಿಗೆ. ಮತ್ತು ನನಗೆ ಇಷ್ಟೇ ಸಿಗಬೇಕು ಅಷ್ಟೇ ಸಿಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಎಷ್ಟು ಕೊಡ್ತಾಳೆ ಅಷ್ಟು ನಮಗೆ ಇಟ್ಕೊಂಡು, ಕರುವಿಗೆ ಇಟ್ಕೊಂಡು, ಉಳಿದ್ರೆ ಡೈರಿಗೆ ಕೊಡುವಂಥದ್ದು. ಹಾಗೆ ನಾವು ಹಾಲೇ ಆಗಬೇಕು, ಹಾಲಿಂದಲೇ ಹಣ ಆಗಬೇಕು ಅಂತಲ್ಲ, ಅಂದರೆ ಉಳಿದ ಎಕ್ಸ್ಟ್ರಾ ಹಾಲನ್ನು ನಾವು ಡೈರಿಗೆ ಕೊಡೋದಾಯ್ತಾ. ಮತ್ತು ಇನ್ನು ನೀವು ಹಾಲು ಹಾಕಿ ಚಹಾ ಮಾಡಿ ಹಾಗೆ ಹೀಗೆ ಅಂತ ಹೇಳಬೇಡಿ. ನಮ್ಮ ಮನೆಯಲ್ಲಿ ಮುಂಚೆಯಿಂದ ಸಹ ಬ್ಲ್ಯಾಕ್ ಟೀಯೇ ಕುಡಿದು ಅಭ್ಯಾಸ. ಹಾಲು ಬಂದರೆ ಇವರು ಚಹಾ ಮಾಡಿ ಕುಡಿಬೋದು ಅಂತ ಅನಿಸ್ತದೆ, ನನಗೆ ಗೊತ್ತಿಲ್ಲ. ಈಗ ಇವರಿಗೆ ಸಹ ಕಣ್ಣ ಚಹಾ ಕುಡಿದು ಉಂಟಲ್ಲ, ಹಾಲಿನ ಚಹಾ ಇಷ್ಟ ಆಗ್ತಾಯಿಲ್ಲ ಅಂತೆ, ಒಂಥರ ಆಗ್ತದೆ ಈಗ ಕುಡಿಲಿಕ್ಕೆ ಅಂತ ಅಲ್ಲಿ ಆಫೀಸಲ್ಲಿ ಏನಾದರೂ ಮಾಡಿದರೆ ಹಾಗೆ ಅನಿಸ್ತದೆ ಅಂತ ಹೇಳ್ತಾಯಿದ್ರು. ಅಂದರೆ ಕಣ್ಣ ಚಹಾಕ್ಕೆ ಅಡ್ಜಸ್ಟ್ ಆದವರಿಗೆ ಉಂಟಲ್ಲ, ಹಾಲಿನ ಚಹಾ ಆಗೋದಿಲ್ಲ. ಸೊ ನಾನು ಇಷ್ಟು ಉದ್ದ ಅಂತಂತ ಹೇಳಿದಂತ ನನಗೆ ನೆನಪಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಲ್ಲಿಂದ ಎಂಡ್ ಮಾಡ್ತಿದ್ದೇನೆ ಅಂತ. ಹಾಗೆ ಇನ್ನು 11 ದಿವಸ ಮೇಲೆ ಹಾಲು ಕೊಡುವಂಥದ್ದು ಡೈರಿಗೆ. ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ, ನನಗೆ ಇಷ್ಟೇ ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಸಹ ಇಲ್ಲ. ಹಾಗೆ ಸಿಗೋದನ್ನು ಕೊಡೋದು.